ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನೀವೆಲ್ಲ ಇವತ್ತಿನ ದಿವಸ ಈ ಪದ್ಯದೊಳಗೆ ಸದ್ಗುಣ ಸಮಾವೇಶನಾಗಿ ತಪವನ್ನು ಯಾಕೆ ಆಚರಿಸಲಿಲ್ಲ ಅಂತೇಳಿ ಕೇಳುವಂಥ ಒಂದು ಪದ್ಯವನ್ನು ನೀವು ನೋಡೋಣಂತ. ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಅಂತ. ಈ ಮಾನವ ಜನ್ಮಕ್ಕೆ ಬಂದ ಮ್ಯಾಗ ನೀನು ತಪ ಅನ್ನುವಂಥದ್ದನ್ನು ಯಾಕೆ ಮಾಡಲಿಲ್ಲಪ್ಪ ಅಂತೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೇಳ್ತಾರೆ. ಏನು ಅಂತಂದ್ರೆ, ಸುಗುಣದೊಡನೆ ಅಂದ್ರೆ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡ ತಿಳ್ಕೊಂಡ ನೋಡಿ ತ್ರಿವಿಧ ಕರ್ಣ ಅಂತ ಅಂದ್ರೆ ಕಾಯ ವಾಚ ಮನಸ ನೀ ಯಾಕೆ ಒಂದು ನಡೆ ನುಡಿಯೊಳಗೆ ಶುದ್ಧಾಗಿ ನಡಿಲಿಲ್ಪ ಅಂತೇಳಿ ಕೇಳ್ತಾರೆ. ಗುರು ಭಜನೆ ಸುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪಾರಮಾರ್ಥಿಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಅಂತ. ಈ ಒಂದನೇ ನುಡಿಯೊಳಗೆ ಏನು ಹೇಳ್ತಾರಂತಂದ್ರೆ ಸದ್ಗುರುವಿನ ಒಂದು ನಾಮಸ್ಮರಣೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ವೃತ್ತಿ, ಪರಮಾತ್ಮನ ಪೂಜೆ ಮತ್ತು ಸತ್ಸಂಗದೊಳಗೆ ಇದ್ದುಕೊಂಡ ಶರಣರ ಸೇವೆ ಮಾಡಲಿಲ್ಲ, ಪರಮ ಸಾತ್ವಿಕ ಗುಣಗಳಾದಂಥ 8 ಗುಣಗಳನ್ನು ನೀನು ತಿಳ್ಕೊಂಡ ಅವನ್ನ ನೀನು ಶರೀರಾದಿಯಾಗಿ ಅಳವಡಿಸ್ಕೊಂಡ ನೀನು ಯಾಕೆ ತಪವನ್ನು ಆಚರಿಸಲಿಲ್ಪ ಅಂತ ಕೇಳ್ತಾರೆ. ಅಂದ್ರೆ ವಿರತಿ, ವೈರಾಗ್ಯ, ವಿವೇಕ, ನಿಷ್ಠೆ, ಸದಾಚಾರ, ಸಮೆ ದಮೆ ಮತ್ತು ತಿತಿಕ್ಷೆ ಅಂತಕ್ಕಂಥ ಈ ಗುಣಗಳನ್ನು, ಸಾತ್ವಿಕ ಗುಣಗಳನ್ನು ನಿನ್ನ ದೇಹದೊಳಗೆ ಅಳವಡಿಸ್ಕೊಂಡ ನೀ ಯಾಕೆ ಅದರಂಥ ನಡೆ ನುಡಿ ಮಾಡಲಿಲ್ಲ ಅಂತೇಳಿ ಕೇಳ್ತಾರೆ. ಇನ್ನು 2ನೇ ನುಡಿಯೊಳಗೆ ವಿನಯ ವನ್ಯಹಿತ ವತರ್ಕ ವನಪ ಶಬ್ದ ವಚಲಿತಾರ್ಥ ವನಗ ಮಂತ್ರವಾಗ ಮಂಗಳಿನಿತು ವಿಡಿದು ವಚನದಲ್ಲಿ ಅಂತ. ವಿನಯಶೀಲತೆ, ಪರಹಿತ ಇಂಥವನ್ನ ಅಳವಡಿಸ್ಕೊಳ್ಬೇಕಂತ. ಇನ್ನು ಹೇಯವಾಗಿರ್ತಕ್ಕಂಥ ವಿಷಯಾದಿಗಳಿಗೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಮಾಡಬಾರ್ದು. ಅವಾಚ್ಯವಾಗಿರ್ತಕ್ಕಂಥ ಹೇಯವಾಗಿರ್ತಕ್ಕಂಥ ನಡೆಗಳನ್ನು ನುಡಿಯನ್ನು ನುಡಿಬಾರ್ದು. ಇನ್ನು ಕೈಬಿಟ್ಟು ಹೋಗದೇ ಇರ್ತಕ್ಕಂಥ ಸಂಪತ್ತಿನ ಸಂಗ್ರಹ ಮಾಡಬೇಕಂತ. ಅಂದ್ರೆ ಕೈಬಿಟ್ಟು ಹೋಗ್ತಕ್ಕಂಥ ಸಂಪತ್ತು ಯಾವುದು ಅಂತಂದ್ರೆ, ನಾವಿಲ್ಲೇನು ಶರೀರವನ್ನು ದಂಡಿಸಿ ದುಡ್ದ ಏನು ಗಳಿಸಿರ್ತೀವಲ್ಲ, ಹೊಲ ಮನೆ ಬೆಳ್ಳಿ ಬಂಗಾರ ದುಡ್ಡು ಇಂಥದ್ದೆಲ್ಲ ಇದು ಕೈಬಿಟ್ಟು ಹೋಗುವಂಥದ್ದು. ಇನ್ನು ಕೈಬಿಟ್ಟು ಹೋಗಲಾರ್ದು ಯಾವುದಪ್ಪ ಅಂತಂದ್ರೆ, ನಾವು ದುಡಿದ ಸಂಪಾದನೆಯೊಳಗೆ ಏನು ದಾನ ಧರ್ಮಾದಿಗಳನ್ನು ಮಾಡಿರ್ತೀವಿ, ದೀನದಲಿತರಿಗೆ ಏನು ಉಪಕಾರವನ್ನು ಮಾಡಿರ್ತೀವಿ, ಪರೋಪಕಾರವನ್ನು ಮಾಡಿರ್ತೀವಿ, ಎಲ್ಲರೂ ನಮ್ಮಂಗೆ ಅನ್ನುವಂಥ ಭಾವವನ್ನು ಏನು ಅಳವಡಿಸ್ಕೊಂಡಿರ್ತೀವಲ್ಲ ಅಂಥ ಒಂದು ಸಂಪತ್ತಿನ ಸಂಗ್ರಹವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಪರಶಿವನಾಗಿ ಒಂದು ಮಂತ್ರಗಳನ್ನು, ಪಂಚಾಕ್ಷರಿ ಮಂತ್ರವನ್ನು ಉಚ್ಚಾರ ಮಾಡ್ತಾ ವೇದ ಉಪನಿಷತ್ತುಗಳನ್ನು ನಮ್ಮ ಬಾಯಿಯಿಂದ ನುಡಿತಾ ನೀನು ತಪಸ್ಸು ಮಾಡಲಿಲ್ಲಲ್ಪ, ಅದಕ್ಕೆ ಇಂಥವನ್ನ ನೀ ಅಳವಡಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಇನ್ನು 3ನೇ ನುಡಿಯೊಳಗೆ ಶಮೆ ವಿವೇಕವಾತ್ಮವಿದ್ಯೆ ದಮೆ ದಯಾ ವಿರಕ್ತಿ ಯೋಗ ವಮಳ ರೂಪ ಶಂಭುಲಿಂಗ ವಮರ್ದು ತೋರೆ ಸುಮನದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಮನೋನಿಗ್ರಹ ಮಾಡಬೇಕು ಅಂದ್ರೆ ಮನಸ್ಸನ್ನು ನಿಗ್ರಹ ಮಾಡಬೇಕು, ವಿಷಯಾದಿಗಳ ಕಡೆ ಹೋಗ್ದಂಗೆ ಅದನ್ನು ಹತೋಟಿಯಲ್ಲಿಡಬೇಕು, ವಿವೇಕವನ್ನು ನಾವು ತಿಳ್ಕೋಬೇಕು, ಆತ್ಮಜ್ಞಾನ
ಆತ್ಮ ಸಂಯಮನ ಮತ್ತು ಎಲ್ಲ ಸಕಲ ಪ್ರಾಣಿಯೊಳಗೂ ದಯೆ ಅಂತಕ್ಕಂಥದ್ದು, ವಿಷಯಾದಿಗಳಲ್ಲಿ ವೈರಾಗ್ಯ ಅಂತಕ್ಕಂಥದ್ದನ್ನು ನಾವು ಮೈಗೂಡಿಸ್ಕೊಂಡ ಇವುಗಳಿಂದ ಸಮ್ಮಿಳಿತವಾಗಿ ನಿತ್ಯ ನಿರ್ಮಲ ನಿರಾಕಾರ ನಿರಂಜನವಾಗಿರ್ತಕ್ಕಂಥ ಆಯಾವ ನೀಲಕಂಠನನ್ನು ನಿಶ್ಚಲವಾದ ನಿರ್ಮಲವಾದಂಥ ಮನಸ್ಸಿನಿಂದ ಧ್ಯಾನ ಮಾಡಬೇಕು ಅಂತೇಳಿ ತಿಳ್ಕೊಂಡ ಈ ಒಂದು ಪದ್ಯದೊಳಗೆ ಹೇಳ್ತಾರೆ. ಇನ್ನು ಮುಂದಿನ ಪದ್ಯದೊಳಗೆ ನಿಜಗುಣ ಶಿವಯೋಗಿಗಳು ಏನು ಬೇಡ್ತಾರೋ ಅಂತಂದ್ರೆ, ಮುಕ್ತಿ ದೊರಕುವ ದಾರಿ ತೋರಿಸೋ ಶಿವನೇ ಅಂತೇಳಿ ಕೇಳ್ತಾರೆ. ಕರುಣಿಸು ನೀನೆನ್ನ ಕರಣ ನಿಖರದೊಳು ವರ ಪುಣ್ಯ ಒಗಲದಂತೆಲೆ ದೇವ, ಶರಣ ಸಹಜ ಭಾವ ಗಿರಿಜೆಯ ಸುಖ ಜೀವ ಬೇಗ ಕರುಣಿಸು ಅಂತ. ಅಂದ್ರೆ ಹೇ ಪರಮಾತ್ಮ, ಆ ಪಾರ್ವತಿಯೊಂದಿಗೆ ಸುಖವಾಗಿರ್ತಕ್ಕಂಥ ಹೇ ಪರಮಾತ್ಮ, ನನ್ನ ಕರಣಗಳ ಅಂದ್ರೆ ಕಾಯ ವಾಚ ಮನಸ ಏನು ತಿಳುವಳಿಕೆದ ಅಲ್ಲ, ಅದರೊಳಗೆ ಶ್ರೇಷ್ಠ ಪುಣ್ಯಾಂಶ ಎಂದೆಂದು ಎಲ್ಲ ಕಾಲಕ್ಕೂ ನೆಲೆಸಿರುವಂಗೆ ಮತ್ತು ಅದು ಎಂದೂ ನನ್ನನ್ನು ಬಿಟ್ಟು ಹೋಗದಂಗೆ ಈ ಶರಣ ಸಂಪ್ರೀತ ಭಾವದ ದೇವನೇ ಹೇ ಪರಮಾತ್ಮ ನನ್ನನ್ನು ಕಾಪಾಡು ಅಂತ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಸತಿ ಮೊದಲಾದ ಸಂಪವದ ನೆಲೆಸಿ ಮಂದಮತಿ ಕಂಡ ಕೆಲಸವನಲಸದೆ ಕ್ಷಿತಿಯೊಳಸಗುವಂತೆ ಗುರು ಸೇವೆಯೊಳಗಭಿ ರತಿಯನ್ನೊಡಲಿಗಿಯಳಿಕ್ಲೇಶನುತ ಗುಣನಿಧಿ ಕೋಶ ಜಿತ ಪಂಚವಿಧ ಪಾಶ ಬೇಗ ಕರುಣಿಸು ಅಂತೇಳಿ ಈ ಮೊದಲನೇ ನುಡಿಯೊಳಗೆ ಕೇಳ್ತಾರೆ ಅವರು. ಏನು ಅಂತಂದ್ರೆ, ಹೇ ಸರ್ವೇಶ, ಸುತ್ಯಾರವಾಗಿರ್ತಕ್ಕಂಥ ಗುಣಗಳ ಸಮೂಹವನ್ನು ಹೊಂದಿರತಕ್ಕಂಥ 5 ವಿಧವಾದಂಥ ಬಂಧಗಳನ್ನು ಜಯಿಸಿದಂಥ ಹೇ ಜಗದೀಶ, ಹೇ ಪರಮಾತ್ಮ, ನನಗೆ ಮಡದಿ ಮಕ್ಕಳು ಧನ ಕನಕ ಮುಂತಾದರ ಕಡೆ ವಿಷಯಾದಿಗಳ ಕಡೆ ನನ್ನ ಚಿತ್ತ ಹರಿದು ಹೋಗಿ ಕೃತ ಮೂರ್ಖನಾಗಿ ದಣಿಯದಂತೆ ಈ ಶ್ರೇಷ್ಠವಾಗಿರ್ತಕ್ಕಂಥ ಜಗತ್ತಿನೊಳಗೆ ನಾನು ಸದಾ ಗುರು ಸೇವೆಯಲ್ಲಿ ನಿರತನಾಗಿರುವಂತೆ ನನ್ನ ಒಂದು ಹೃದಯಕ್ಕೆ ಮನಸ್ಸಿಗೆ ನೀನು ಸಾಮರ್ಥ್ಯವನ್ನು ನೀಡು ಅಂತೇಳಿ ಬೇಡ್ಕೋತಾರೆ. ಇನ್ನು ಎರಡನೇ ನುಡಿಯೊಳಗೆ, ಜನರೊಲಿವ ಅಭಿಮಾನದೊಳು ವಾದಿ ಬಹುತರ್ಕವನೆ ಬಿಡದೋದಿ ಬಳಲುವಂತೆ ಮನುಗಳ ಜಪವೆನ್ನ ಮೇಲ್ನುಡಿಯೊಳಗನು ದಿನವಿರೆ ಮಾಡು ಪಾವನಶೀಲ ಮುನಿಕುಲ ನುತಿಲೋಲ ವಿನಮಿತ ಸುರ ಜಾಲ ಬೇಗ ಕರುಣಿಸು ಅಂತೇಳಿ ಎರಡನೇ ನುಡಿಯೊಳಗೆ ಅವರು ಹೇಳ್ತಾರೆ. ಅದ್ರ ಏನಪ್ಪ ಅಂತಂದ್ರೆ, ಪವಿತ್ರವಾಗಿರ್ತಕ್ಕಂಥ ಹೇ ಗುಣಶೀಲ, ಋಷಿ ಕುಲವೆಲ್ಲ ನಿನ್ನನ್ನು ಪ್ರಾರ್ಥನೆ ಮಾಡುವಂಥ ಸ್ತುತಿಲೋಲ, ಸದಾ ನಿನಗೆ ತಲೆಬಾಗಿ ವಂದಿಸುವಂಥ ದೇವಗಣ ಒಂದು ಸಮೂಹ ಇದ್ದಂಥವ, ವಿಶಾಲವಾದಂಥ ಹೃದಯವುಳ್ಳಂಥವ, ಗಂಗಾಗಿರಿಜ ಲೋಲನಾಗಿರ್ತಕ್ಕಂಥ ನೀನು ಜನರು ಒಲಿದು ಹೊಗಳುವರೆಂಬ ಆಸಾಭಿಮಾನಗಳಿಂದ ಪರಮಾತ್ಮನಲ್ಲಿ ಏನು ಅವ್ರು ಕೇಳ್ಕೊತಾರೋ ಅಂತಂದ್ರೆ, ಪರಮಾತ್ಮನ ವರ್ಣನೆ ಮಾಡೇ ಗುಣಗಾನ ಮಾಡೇ ಅವ್ರು ಏನು ಕೇಳ್ಕೊತಾರೋ ಅಂತಂದ್ರೆ, ಜನರು ಒಲಿದು ಹೊಗಳುವರೆಂಬ ಆಶಾಭಿಮಾನದಿಂದ ತರ್ಕ ಮೀಮಾಂಸಾದಿಗಳನ್ನು ಎಡಬಿಡದೆ ಓದಿ ಆಯಾಸ ಪಡುವಂತೆ. ಅಂದ್ರೆ ಇಲ್ಲಿ ನಾವೇನು ತಿಳ್ಕೊಬೇಕಾಗೈತಿ ಅಂತಂದ್ರೆ, ನಾವು ಈ ಭೂಮಿ ಬಂದಾಗ ಎಲ್ಲರೂ ಎಲ್ಲ ವಿದ್ಯೆಯನ್ನು ಕಲಿಬೇಕು ಅಂಥೇಳಿ ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡು ನೀವೆಲ್ಲ ವಿದ್ಯೆಯನ್ನು ಕಲಿತೀವಿ. ಅದರೊಳಗೆ ಕೆಲವೊಂದು ಜನ ಏನು ಮಾಡ್ತಾರೋ ಅಂತಂದ್ರೆ, ನಾವು ಪಂಡಿತರು ಅನ್ಸ್ಕೋಬೇಕು,
ಈ ಭೂಮಿ ಒಳಗೆ ಜನರಿಂದ ಹೊಗಳಿಸ್ಕೊಳ್ಬೇಕು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಅಂತಂದ್ರೆ ತರ್ಕ ವ್ಯಾಕರಣ ನ್ಯಾಯಶಾಸ್ತ್ರ ಇಂಥ ಶಾಸ್ತ್ರಗಳನ್ನ ಓದಿ ತಮ್ಮ ಜೀವಿತ ಅವಧಿಯೊಳಗೆ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಪಂಡಿತರ ಸಭೆಯೊಳಗೆ ವಾದವನ್ನು ಮಾಡಿ ತಮ್ಮ ಜೊತೆ ವಾದ ಮಾಡ್ಲಿಕ್ಕೆ ಬಂದಂಥ ಎದುರಾಳಿ ಪಂಡಿತರನ್ನು ಸೋಲಿಸಿ ಜನರಿಂದ ಏನು ಹೊಗಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರಲ್ಲ ಅಂಥ ಆಸೆ ನನಗೆ ತಂದು ಕೊಡಬೇಡ, ಅಂಥ ಆಸೆಯಿಂದ ನನ್ನನ್ನು ದೂರಿಡು ಅಂತೇಳಿ ಕೇಳ್ತಾರೆ. ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಳೋದೇನಪ್ಪ ಅಂದ್ರೆ ತರ್ಕ ವ್ಯಾಕರಣ ನ್ಯಾಯಶಾಸ್ತ್ರ ಛಂದಸ್ಸು ಶಾಸ್ತ್ರ ಇಂಥವು ಕಲ್ತವರು ವಾದ ನಡೆಯುವಂಥ ಟೈಮ್ದೊಳಗೆ ಒಬ್ಬರು ಸೋತಾಗ ಒಬ್ಬರು ಗೆಲ್ಲಕ್ಕೆ ಸಾಧ್ಯ ಐತಿ. ವಾದದೊಳಗೆ ಇಬ್ಬರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸೋತಾಗನ ಒಬ್ಬ ಗೆಲ್ಲಬೇಕಾಕತಿ. ಅವಾಗ ಏನಾಕತಿ ಅಂತಂದ್ರೆ ಗೆದ್ದಂಥ ವ್ಯಕ್ತಿಗೆ ಸಂತೋಷ ಆಕತಿ, ಸೋತಂಥ ವ್ಯಕ್ತಿಗೆ ದುಃಖ ಆಕತಿ, ಪಶ್ಚಾತ್ತಾಪ ಆಕತಿ, ಅವನ ಮನಸ್ಸು ಮರುಗ್ತತಿ. ಆ ಸೋತಂಥ ವ್ಯಕ್ತಿ ಮನಸ್ಸೇನು ಮರುಗಿರ್ತೈತಲ್ಲ, ಆ ಮರುಗಿದಂಥ ಮರುಗು ಅದು ಯಾರಿಗೆ ಹತ್ತೈತಪ್ಪ ಅಂತಂದ್ರೆ ಆ ಗೆದ್ದಂಥವ್ಗೆ ಹತ್ತೈತಿ. ಆ ಗೆದ್ದಂಥ ವ್ಯಕ್ತಿಗೆ ಸಹಾಯ ಮಾಡಿದಂಥವ್ರಿಗೆ ಆ ಒಂದು ಮರುಗು ಆ ಒಂದು ಪಾಪ ಹತ್ತತಿ. ಅದಕ್ಕೆ ಅಂಥ ಒಂದು ಪಾಪ ಆ ಪಾಪ ಏನು ಮಾಡ್ತೈತಿ ಮುಂದೆ ನಮಗೆ ತಾಪ ಕೊಡ್ತೈತಪ್ಪ. ಅದಕ್ಕೆ ಅಂಥ ಒಂದು ವಿದ್ಯೆನ ಅಂಥ ಒಂದು ಪಂಡಿತತನನ ನನಗೆ ಕೊಡಬೇಡ, ನನಗೆ ಎಂಥದ್ದನ್ನು ನೀ ಕೊಡು ಅಂತಂದ್ರೆ ಸದಾ ನಿನ್ನ ಮಂತ್ರಗಳನ್ನು ನನ್ನ ನಾಲಿಗೆ ಒಳಗೆ ನುಡಿತಿರಬೇಕು. ಅಂಥ ಒಂದು ತಿಳುವಳಿಕೆಯನ್ನು ಅಂಥ ಒಂದು ಜಾಣತನವನ್ನು ಸದಾ ನಿನ್ನ ಸ್ಮರಣೆಯೊಳಗನ ಜೀವನ ಸಾಗಿಸುವಂತೆ ನನಗೆ ಅನುಗ್ರಹ ಮಾಡು, ಆಶೀರ್ವಾದ ಮಾಡು ಅಂತೇಳಿ ತಿಳ್ಕೊಂಡ ಕೇಳ್ತಾರೆ. ಇನ್ನು ಮೂರನೇ ನುಡಿಯೊಳಗೆ ಸಲಹೆ ಸಾಮರತಿಯೊಳಿಸಿ ಮೆಚ್ಚಿಸಿದನೊಮ್ಮೆ ತೊಲಗಿದಿನಿಯೋಳ್ ಧ್ಯಾನಿಸುವಂತೆ ನೆಲೆಸಿ ತತ್ವಾನುಭಾವನೆಯನ್ನು ಮನದೊಳು ಚಲಿಸದೊಳಿರಿಸು ಭಾವಜಭಂಗ ವಿಲಿಸ ವಿಮಲಾಂಗ ಸುಲಭನೆ ಶಂಭುಲಿಂಗ ಬೇಗ ಕರುಣಿಸುವ. ಈ ಮೂರನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಪ್ರಿಯಕರ ಮತ್ತು ಪ್ರಿಯತಮೆ ಅಥವಾ ಗಂಡ ಹೆಂಡತಿ ಆಗಲಿ ಇಬ್ಬರು ರತಿ ಸುಖದ ಸಮಯದೊಳಗೆ ಹೆಂಗೆ ಒಬ್ಬರಿನೊಬ್ಬರು ಸಂತೃಪ್ತಿ ಪಡಿಸ್ತಿರ್ತಾರಲ್ಲ, ಅಂಥ ಟೈಮ್ದೊಳಗೆ ಆಕೆಯ ಗಂಡ ಅಥವಾ ಆಕೆಯ ಪ್ರಿಯಕರ ಒಂದೊಮ್ಮೆ ಅಗಲಿ ಹೋದ್ರೆ ಆವಾಗ ಅಂಥ ಪ್ರೇಯಸಿ ಆಗಲಿ ಅಥವಾ ಪ್ರೇಯಸಿ ಅಗಲಿದಾಗ ಅಂಥ ಪ್ರಿಯಕರಾಗಲಿ ಹೆಂಗೆ ಆ ಅಗಲುವಿಕೆಯ ಒಂದು ವೇದನೆಯನ್ನು ವಿರಹ ತಾಪವನ್ನು ಅನುಭವಿಸ್ತಾರಲ್ಲ, ಅಂಥದ್ದನ್ನು ನನಗೆ ಎಂದೂ ಕೊಡಬೇಡಪ್ಪ. ಹೆಂಗೆ ಅಂತಂದ್ರೆ ತತ್ವಜ್ಞಾನದಿಂದ ನಾನು ಈಗ ಸಂತುಷ್ಟ ಆಗೇನಿ, ಸುಖದಿಂದ ಅದೇನಿ, ಅಂಥ ಒಂದು ಸುಖದಿಂದ ನಿನ್ನನ್ನು ನನ್ನ ಮನಸ್ಸಿನಿಂದ ಎಂದೂ ದೂರ ಆಗದಂಗೆ ನನ್ನೊಳಗೆ ಇದ್ದುಕೊಂಡ ನನಗೆ ಆ ಅಗಲಿಕೆಯ ನೋವನ್ನು ಕೊಡದಂಗೆ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ, ಹೇ ಸರ್ವೇಶ ಶಂಭುಲಿಂಗ ಅಂತೇಳಿ ಬೇಡ್ಕೊಳಕತ್ತಾರೆ. ಇನ್ನು ಮುಂದಿನ ಪದ್ಯದೊಳಗೆ ತ್ರಿಕಾಂಡಗಳ ಪರಿಚಯ ಅಂತ ಹೇಳ್ತಾರೆ. ಏನಪ್ಪ ಅಂತಂದ್ರೆ 3 ವಿಚಾರಗಳು 3 ಕಾಂಡಗಳ ಒಂದು ಪರಿಚಯವನ್ನು ನಮಗೆ ಮಾಡಿಕೊಡಕತ್ತಾರೆ. ಯಾವ ರೀತಿ ಅಂತಂದ್ರೆ ಮಂದಮತಿಗೆ ವಿಚಾರಿಗೆ ದೈವಪರನಿಗೆ ಚಂದವೆನಿಪ ಕಾಂಡಗಳ ನಿತ್ತು ತಿಳುವುದು ಅಂದ್ರೆ ಮಂದಮತಿ ಅಂದ್ರೆ ಮೂಢ ಅಥವಾ ಮೂರ್ಖಗ
ವಿಚಾರವಂತಗ ಇನ್ನು ದೇವರೊಳಗೆ ನಿಷ್ಠೆ ಇದ್ದಂಥ ಈ 3 ಜನರಿಗೆ ಚಂದವಾಗಿರ್ತಕ್ಕಂಥ ಈ 3 ವಿಚಾರಗಳನ್ನ ತಿಳಿಸುವೆನು ಅಂತ ಹೇಳ್ತಾರೆ. 1ನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ದೇಹಾಭಿಮಾನವ ಅರಸಿ ಕೃತ್ಯ ನಿಯಚವ ನೋಯಿಸಿ ಮಾಡಿಯವರ ಫಲಗಳನ್ನು ಸಾಹಸಿಯಾಗಿ ಭೋಗಿಪ ಕರ್ತೃತ್ವ ತಾನೆಂಬ ಮೋಹವೇ ಭವಬೀಜವಹುದಿದು ಕರ್ಮಕಾಂಡ. ಏನಪ್ಪ ಅಂತಂದ್ರೆ, ದೇಹದ ಮೇಲೆ ವ್ಯಾಮೋಹ ಇಟ್ಕೊಂಡ, ದೇಹದ ಮೇಲೆ ಅತಿಯಾದ ಆಸೆಯನ್ನು ಇಟ್ಕೊಂಡ ಕೆಟ್ಟ ಕೃತಿಗಳನ್ನೇ ಮನಸ್ಸಿನೊಳಗೆ ಆಲೋಚನೆ ಮಾಡ್ತಾ ಅಂಥವನ್ನು ಮಾಡಿ ಅದರಿಂದ ಬರ್ತಕ್ಕಂಥ ಫಲವನ್ನು ನಾನು ಸಾಕಷ್ಟು ಮಾಡಿ ಅನುಭವಿಸೀನಿ. ಅದಕ್ಕೆ ಅಂಥವೆಲ್ಲ ಈ ಕರ್ಮ ಬೀಜ ಅನ್ನಿಸ್ಕೊಂಡವು. ಅದರಿಂದ ನನಗೆ ಕರ್ಮನ ಬರ್ತೈತಿ, ಕೇಡನ ಉಂಟಾಕತಿ ಅಂತ ಹೇಳ್ತಾರೆ. ಇನ್ನು 2ನೇ ನುಡಿಯೊಳಗೆ, ಕರುಣಾದಿಗಳು ತಮ್ಮ ವಿಷಯಗಳಲ್ಲಿ ಸಂಚರಿಸಿ ಕೋಟಲೆಗೊಳ್ಳುತ್ತಿಹವಲ್ಲದೆ ಪರಿಭಾವಿಸದೊಡೆ ತಾನವಕ್ಕೆ ಸಾಕ್ಷಿಕನೆಂಬ ವರವಿವೇಕವೇ ಬಂಧರಹಿತ ಸುಜ್ಞಾನಕಾಂಡ. ಅಂದ್ರೆ 1ನೇ ನುಡಿಯೊಳಗೆ ಕರ್ಮಕಾಂಡವನ್ನು ಹೇಳಿದರು. ಅಂದ್ರೆ ವಿಷಯಾದಿಗಳ ಒಂದು ಸುಖಕ್ಕಾಗಿ ನಾವು ಮಾಡುವಂಥ ಒಂದು ಕೆಲಸಗಳಿಗಾಗಿ ನಾವೇನು ಒಂದು ಫಲವನ್ನು ಪಡ್ತೀವಲ್ಲ, ಅವು ಕರ್ಮಕ್ಕೀಡು ಮಾಡಿಕೊಡ್ತಾವೆ ಅಂತೇಳಿ 1ನೇ ಅಧ್ಯಾಯದೊಳಗೆ ನೋಡಿದ್ದೀವಿ. ಇನ್ನು 2ನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ತ್ರಿಕರಣಗಳು ತಾವು ಆಡುವ ವಿಷಯಾದಿಗಳೊಳಗೆ ವ್ಯವಹಾರ ಮಾಡ್ತಾ ಅಪಾರವಾಗಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಅನುಭವಿಸೋದಲ್ಲದ ಇದನ್ನೆಲ್ಲ ನಾವು ತಿಳ್ಕೊಂಡ ಸೂಕ್ಷ್ಮವಾಗಿ ಅದನ್ನು ಗಮನಿಸ್ಕಾರ ಇದಕ್ಕೆಲ್ಲ ನಾವ ಕಾರಣೀಭೂತ ಅಂತೇಳಿ ತಿಳ್ಕೊಂಡ ಅವನ್ನ ಬಿಟ್ಟ ಏನು ಮಾಡಬೇಕು ಅಂತಂದ್ರೆ, ಸತ್ವಪೂರ್ಣವಾಗಿರ್ತಕ್ಕಂಥ ನಮ್ಮ ಹಿತವನ್ನು ಸಾಧಿಸಿ ಮುಕ್ತಿ ಕಡೆಗೆ ಒಯ್ಯುವಂಥ ಸುಜ್ಞಾನವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತೇಳಿ ಈ ಒಂದು ಸುಜ್ಞಾನ ಕಾಂಡವನ್ನು 2ನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು 3ನೇ ನುಡಿಯೊಳಗೆ, ತಾನು ತನ್ನ ಸುತನು ಗುಣಕರ್ಮ ವಿಷಯ ಸಂತಾನ ಕರಣ ಭೋಗ ಭುವನಾದಿಗಳನ್ನು ಸಾನುರಾಗದೆ ಶಂಭುಲಿಂಗವೆಂದರಿದ ಅಭಿಮಾನವಿಲ್ಲುವುದೇ ಮುಕ್ತಿಯ ನೀವ ಭಕ್ತಿ ಕಾಂಡ ಅಂತ ಹೇಳ್ತಾರೆ. ಅಂದ್ರೆ ತಾನು ತನ್ನ ಜೀವ, ದೇಹ, ಧರ್ಮಾದಿ ಕರ್ಮಾದಿ ವಿಷಯಗಳು ಮತ್ತು ಮಡದಿ, ಮಕ್ಕಳು, ತ್ರಿಕರಣಗಳು, ಸಂಪತ್ತು, ಈ ಜಗತ್ತೆಲ್ಲ ಪರಮಾತ್ಮನ ಸ್ವರೂಪದ ಅಂಥೇಳಿ ಪರಿಭಾವಿಸಿ, ನೋಡ್ರಿ ಇಲ್ಲಿ 3ನೇ ನುಡಿಯೊಳಗೆ ಏನು ಹೇಳ್ತಾರೋ ಅವರು ಅಂತಂದ್ರೆ, ತಾನು ಅಂದ್ರೆ ಈ ಶರೀರದೊಳಗಿರ್ತಕ್ಕಂಥ ಜೀವಾತ್ಮ ಈ ದೇಹಕ್ಕೆ ಸಂಬಂಧಪಟ್ಟಂಥ ಧರ್ಮ ಕರ್ಮಾದಿಗಳು, ಮಡದಿ ಮಕ್ಕಳು, ತ್ರಿಕರಣಗಳು, ಸಂಪತ್ತು ಅಂದ್ರೆ ಈ ಹೊಲ ಮನೆ ಏನೈತಿ, ಸಿರಿ ಸಂಪತ್ತಿ ಏನೈತಿ, ಇದಷ್ಟೇ ಅಲ್ಲದ ಈ ಜಗತ್ತನ್ನುವಂಥದ್ದೇನು ನಮ್ಮ ಕಣ್ಣಿಗೆ ಕಾಣ್ತೈತಲ್ಲ, ಇದೆಲ್ಲ ಆ ಪರಮಾತ್ಮನ ಸ್ವರೂಪನ ಐತಿ. ನನ್ನ ಸೇರೆ ಎಲ್ಲನೂ ಆ ಪರಮಾತ್ಮನ ಸ್ವರೂಪನ ಐತಿ ಅಂತೇಳಿ ನಾವು ಭಾವಿಸಿ ಅದಕ್ಕೆಲ್ಲ ಅಭಿಮಾನ್ಯ ಶೂನ್ಯರಾಗಿ ಅದರ ಮ್ಯಾಗ ಯಾವುದೇ ಥರದ ವ್ಯಾಮೋಹವನ್ನು, ಪ್ರೀತಿಯನ್ನು, ಲೋಭವನ್ನು ಇಟ್ಕೊಳ್ಳಾರ್ದನ ಬಾಳೋದನ ಏನೈತಲ್ಲ, ಅದ ಒಂದು
ಮುಕ್ತಿಯನ್ನು ನೀಡುವಂಥ ಭಕ್ತಿಕಾಂಡ ಅನಿಸ್ಕೊತತಿ ಅಂತೇಳಿ ಈ ಒಂದು ಪದ್ಯದೊಳಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.